ನಮಸ್ತೆ ಸ್ನೇಹಿತರೆ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನಾನು ಎಚ್.ಎನ್. ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, ಎಚ್.ಎನ್. ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಬೆಲ್ ಬಟನನ್ನು ತಪ್ಪದೇ ಪ್ರೆಸ್ ಮಾಡಿ. ಮೊನ್ನೆ ಒಂದು ಹಿಂದಿ ಚಾನಲಲ್ಲಿ ಒಬ್ಬರು ಮಾತಾಡ್ತಿದ್ದ ವಿಷಯ ಕೇಳಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದು ಯಾವ ಥರ ಬರುತ್ತೆ ಆ ವಿಷಯ ಅಂತ ಹೇಳಿದ್ರೆ, ನೋಡಿ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಏನು ಮುಟ್ಟಿದ್ರೂ ಸರ್ವನಾಶ ಆದರೆ ಹೆಂಗ್ರಿ ಬದುಕಿರ್ತಾನೆ ಅವನು, ಯಾರು ನಂಬಿದ್ರೂ ಕೈ ಕೊಟ್ಟರೆ. ಈ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಚುನಾವಣಾ ರಾಜಕಾರಣದ ಮುಖ್ಯ ಭೂಮಿಕೆಗೆ ಬಂದಿದ್ದು ಆಲ್ಮೋಸ್ಟ್ ಒಟ್ಟಿಗೆ. ಸುಮಾರು 2001ನೇ ಇಸ್ವಿನಲ್ಲಿ ರಾಹುಲ್ ಗಾಂಧಿಯವರು ಆಕ್ಟಿವ್ ಆಗಿ ಯೂತ್ ಕಾಂಗ್ರೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಶುರು ಮಾಡಿದ್ರು. NSUನಲ್ಲಿ ಮುಖ್ಯವಾಗಿ ಗುರುತಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಜೊತೆಗೆ ರಾಜೀವ್ ಗಾಂಧಿ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿ ಆದರು. ಇವೆಲ್ಲವೂ ಪೊಲಿಟಿಕಲ್ ಫೇಸ್ಗಳೇನೆ. ಸೊ ಆ ಸಂದರ್ಭದಲ್ಲಿ ಮುಖ್ಯ ಭೂಮಿಕೆಗೆ, ಅಂದರೆ ರಾಜಕೀಯ ಮುಖ್ಯ ಭೂಮಿಕೆಗೆ ಧುಮುಕಿದ್ರು. ಅದೇ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಅಕ್ಟೋಬರ್ 1, 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿಯೇ ಚುನಾವಣಾ ರಾಜಕಾರಣದ ಮುಖ್ಯ ಭೂಮಿಕೆಗೆ ಬಂದಿದ್ದು. ಆಲ್ಮೋಸ್ಟ್ ಒಟ್ಟಿಗೆ ಇಬ್ಬರೂ ಮುಖ್ಯ ಭೂಮಿಕೆಗೆ ಬಂದು ರಾಜಕಾರಣದಲ್ಲಿ. ಆವತ್ತಿಂದ ಇವತ್ತುವರೆಗೆ 2.5 ದಶಕ ಕಳೆದಿದೆ ರೀ, 25 ವರ್ಷಗಳು ಕಳೆದಿದೆ. ಇಬ್ಬರೂ ಕೂಡ ತಾವು ನಂಬಿರ್ತಕ್ಕಂತಹ ನಂಬಿಕೆಗಳ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ. ಒಬ್ಬರ ನಂಬಿಕೆಗಳು ಅವರನ್ನು ಜಗತ್ತಿನ ಅತ್ಯುತ್ತಮ ಪೊಲಿಟಿಷಿಯನ್ ಮಾಡಿದರೆ, ಮತ್ತೊಬ್ಬರ ನಂಬಿಕೆಗಳು ಅವ್ರನ್ನ ಪಾತಾಳಕ್ಕೆ ನುಗ್ತಾ ಇದೆ ರಾಜಕಾರಣವಾಗಿ. ಏನಿದು ನಂಬಿಕೆಗಳ ವೈರುಧ್ಯ ನೋಡಿ. 2001ರಲ್ಲಿ ಮೋದಿಯವರು ಮುಖ್ಯಮಂತ್ರಿ ಆದರು. 2002ರ ಫೆಬ್ರವರಿ 27ನೇ ತಾರೀಕು ಏನು ಸಬರ್ಮತಿ ಎಕ್ಸ್ಪ್ರೆಸ್ ಟ್ರೈನು, ಅದರಲ್ಲಿ ಕರಸೇವಕರು ಅಯೋಧ್ಯೆಯಿಂದ ವಾಪಸ್ ಬರ್ತಾಯಿದ್ರು. ಬರ್ತಿದ್ದಂತಹ ಅಮಾಯಕ ಕರಸೇವಕರ ಮೇಲೆ ಗೋಧ್ರಾ ಏನು ಸ್ಟೇಷನಲ್ಲಿ ಟ್ರೈನ್ ನಿಂತಿದ್ದಾಗ ಅಲ್ಲಿನ ಕೆಲವು ಮುಸಲ್ಮಾನ್ ಗೂಂಡಾಗಳು ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟುಬಿಟ್ರು ಅವ್ರನ್ನ. 59 ಜನ ಕರಸೇವಕರು ಪ್ರಾಣ ಬಿಟ್ಟರು. ಅದರಲ್ಲಿ ಮಕ್ಕಳಿದ್ರು, ಹೆಣ್ಮಕ್ಳಿದ್ರು, ವಯಸ್ಸಾದವರಿದ್ದರು. ಅದಾದ ಮೇಲೆ ಇಡೀ ಗುಜರಾತಲ್ಲಿ ದೊಂಬಿಗಳು ನಡೆದವು. ಸುಮಾರು 1044 ಜನ ಪ್ರಾಣ ಬಿಟ್ಟರು. ಅದರಲ್ಲಿ 790 ಜನ ಮುಸಲ್ಮಾನರು ಪ್ರಾಣ ಬಿಟ್ಟಿದ್ರೆ 254 ಜನ ಹಿಂದೂಗಳ ಹತ್ಯೆಯಾಗಿತ್ತು. ಅದಾದ ಮೇಲೆ ಮೋದಿಯವ್ರನ್ನ ಯಾವ ರೀತಿ ಆ ಗೋಧ್ರಾ ಇನ್ಸಿಡೆಂಟ್ ಇಟ್ಕೊಂಡು ಹಣಿದ್ರು, ಮೀಡಿಯಾಗಳು ಹಣಿದ್ರು, ರಾಜಕಾರಣಿಗಳು ಹಣಿದ್ರು, ಕೇಂದ್ರ ಸರ್ಕಾರ ಅವತ್ತಿದ್ದು ಕೇಂದ್ರ ಸರ್ಕಾರ ನಡೀತು ಅಂತೇಳಿ ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ಇತಿಹಾಸ. ಆವತ್ತು ರಾಹುಲ್ ಗಾಂಧಿಗೆ ಒಂದು ನಂಬಿಕೆ ಬಂದ್ಬಿಡ್ತು, ಈ ಗೋಧ್ರಾದ ಕೆಟ್ಟಷ್ಟು ಚೆನ್ನಾಗಿ ಮೆತ್ಕೊಂಡ್ಬಿಟ್ಟಿದೆ ಮೋದಿಗೆ, ಯಾವುದೇ ಕಾರಣಕ್ಕೂ ಇವ್ರು ಇನ್ನೊಂದು ಸರಿ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ, BJP ಗೆಲ್ಲಲ್ಲ ಗುಜರಾತಲ್ಲಿ ಅಂತ ಹೇಳಿ. ಮಾರ್ಚಲ್ಲಿ ಗೋಧ್ರಾ ದಗ್ಗಿಗಳಾದವು. ಡಿಸೆಂಬರಲ್ಲೇ ಅಲ್ಲಿನ ವಿಧಾನಸಭೆ ಎಲೆಕ್ಷನ್ ನಡೀತು. ಅಷ್ಟೊತ್ತಿಗಾಗಲೇ BJP ಸರ್ಕಾರ 2 ಟರ್ಮ್ ಮುಗಿಸಿತ್ತು. 2005ರಿಂದ ಸಮ್ಮಿಶ್ರ ಸರ್ಕಾರ ಮಾಡಿತ್ತು ಜನತಾದಳ ಜೊತೆಗೆ. 2008ರಲ್ಲಿ ಸಂಪೂರ್ಣ ಬಹುಮತ ಜೊತೆಗಿತ್ತು. 10 ವರ್ಷದ ಆಂಟಿ ಇನ್ಕಂಬೆನ್ಸಿ ಬೇರೆ ಇತ್ತು. ರಾಹುಲ್ ಗಾಂಧಿಗೆ ಗಟ್ಟಿ ನಂಬಿಕೆ ಇತ್ತು, ಈ ಬಾರಿ ಕಾಂಗ್ರೆಸ್ ಅಭೂತಪೂರ್ವ ಜಯಗಳಿಸ್ಬಿಡುತ್ತೆ ಅಂತೇಳಿ. ಅದು 2008ರ ವಿಧಾನಸಭೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಆ ನಂಬಿಕೆ ಕೈಕೊಟ್ಟಿತ್ತು. BJP ಕೇವಲ ಗೆದ್ದಿದ್ದಷ್ಟೇ ಅಲ್ಲ, ಅದರ ಹಿಂದಿನ ಚುನಾವಣೆಗಿಂತ 10 ಸೀಟ್ ಜಾಸ್ತಿ ತಗೊಂತು, 127 ಸೀಟ್ ತಗೊಂತು 182ರಲ್ಲಿ. ಕಾಂಗ್ರೆಸ್ ಹಿಂದಿನ ಚುನಾವಣೆಗಿಂತ 2 ಸೀಟ್ ಕಡಿಮೆ ತಗೊಂತು, 51 ಸೀಟ್ ಅಷ್ಟೇ ತಗೊಳ್ಳಿಕ್ಕಾಗಿದ್ದು. ಆದರೂ ರಾಹುಲ್ ಗಾಂಧಿ ನಂಬಿಕೆ ಅಂತೂ ಹೋಗಲಿಲ್ಲ. ಮೋದಿ ಟೈಂಟೆಡ್ಡು, ಮೋದಿ ಕಳಂಕಿತ, ಇದೇ ವಿಷಯ ಇಟ್ಕೊಂಡ್ರೆ ಮೋದಿನ ಹಣಿಲೇಬೋದು ಅಂತೇಳಿ ಆ ವಿಷಯವನ್ನೇ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಇಡೀ ಜಗತ್ತಲ್ಲೆಲ್ಲ ಪ್ರಚಾರ ಮಾಡ್ಕೊಂಡು ಓಡಾಡಿದ್ರು. ಮತ್ತೆ 2007ರ ಚುನಾವಣೆ ಬಂತು ಗುಜರಾತಲ್ಲಿ. ಅದೇ ವಿಷಯ ಇಟ್ಕೊಂಡು ಹೋರಾಟಗಳು ನಡೀತು. ಮತ್ತೆ ಮೋದಿಯವರು ಗೆದ್ದು ವಿಜೃಂಭಿಸಿದ್ರು. 2012ರ ಚುನಾವಣೆ ಬಂತು. ಹತ್ತತ್ರ 20 ವರ್ಷದ ಆಂಟಿ ಇನ್ಕಂಬೆನ್ಸಿ ಇದ್ದರೂ ಕೂಡ ಮತ್ತೆ ಮೋದಿಯವರು ದೊಡ್ಡ ಮಟ್ಟದ ಜಯ ಸಾಧಿಸಿದ್ರು. 2013ರಲ್ಲಿ BJP ಮೋದಿಯವ್ರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತೇಳಿ ಅನೌನ್ಸ್ ಮಾಡ್ತು. 2014ರ ಲೋಕಸಭಾ ಚುನಾವಣೆ ಇತ್ತಲ್ಲ, ರಾಹುಲ್ ಗಾಂಧಿಗೆ ಗಟ್ಟಿ ನಂಬಿಕೆ ಇತ್ತು, ಕಾಂಗ್ರೆಸ್ ಅವ್ರಿಗೆ ಗಟ್ಟಿ ನಂಬಿಕೆ ಇತ್ತು, ಯಾವುದೇ ಕಾರಣಕ್ಕೂ ದೇಶದ ಜನ ಈ ಕೋಮುವಾದಿ ಮೋದಿಗೆ ಓಟ್ ಹಾಕಲ್ಲ, ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬರುತ್ತೆ, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತೇಳಿ ಬಟ್ಟೆ ಹೊಲ್ಸ್ಕೊಂಡು ರೆಡಿಯಾಗಿದ್ರು ಆಗಲೇನೆ. ಅವ್ರಿಗೊಂದು ದೊಡ್ಡ ನಂಬಿಕೆ ಇತ್ತು, ಯಾವ ಕಾರಣಕ್ಕೂ ಜನ ಮೋದಿಗೆ ಓಟ್ ಹಾಕಲ್ಲ ಅಂಥೇಳಿ. ಅದೇ ನಡೆದಿದ್ದು ಇತಿಹಾಸ. 1952ರಿಂದ ಏನು ಚುನಾವಣೆಗಳು ನಡೀತಿದ್ದು, ಇಡೀ ಭಾರತದ ಇತಿಹಾಸದಲ್ಲಿ ಯಾವುದೇ ಕಾಂಗ್ರೆಸ್ಸೇತರ ಪಕ್ಷ ಇಷ್ಟು ದೊಡ್ಡ ಮಟ್ಟದ ಜಯವನ್ನು ಸಿಂಗಲ್ ಹ್ಯಾಂಡೆಡ್ ಆಗಿ ಗಳಿಸಿರಲಿಲ್ಲ. 283 ಸೀಟು ಬರೀ BJPನೇ ಗೆದ್ದು ಬಿಡ್ತು. ಅದು ಕಾಂಗ್ರೆಸ್ಸೇತರ ಪಕ್ಷಗಳು ಬಿಡಬೇಡಿ, 1984ರ ಚುನಾವಣೆ ಆದಮೇಲೆ ಯಾವುದೇ ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದರೆ ಸಿಂಗಲ್ ಹ್ಯಾಂಡೆಡ್ ಗೆದ್ದೇ ಇರಲಿಲ್ಲ. BJP ಅಭೂತಪೂರ್ವವಾದಂಥ ಜಯವನ್ನು ಗಳಿಸ್ತು, 280 ಸೀಟ್ ತಗೊಂಡು. ಕಾಂಗ್ರೆಸ್ಸು ಐತಿಹಾಸಿಕ ತಳಮಟ್ಟಕ್ಕೆ ಇಳಿದ್ಬಿಟ್ಟಿದೆ, ಕೇವಲ 44 ಸೀಟು.
ರಾಹುಲ್ ನಂಬಿದ್ದ ನಂಬಿಕೆ ಕೈ ಕೊಟ್ಟುಬಿಡ್ತು. ಗೋಧ್ರಾ ಕೈ ಕೊಡ್ತು. ಮೋದಿ ರಕ್ತದ ದಲ್ಲಾಳಿ ಅಂದಿದ್ದು ಕೈ ಕೊಡ್ತು. ಸಾವಿನ ವ್ಯಾಪಾರಿ ಅಂದಿದ್ದು ಕೈ ಕೊಡ್ತು. ಅದಾದ ಮೇಲೆ ರಾಹುಲ್ ಗಾಂಧಿಗೆ ನಂಬಿಕೆ ಬಂದಿದ್ದು ಮೋದಿ ಸರ್ಕಾರ ತಗೊಂಡಂತಹ ಟಫ್ ಡಿಸಿಷನ್ಗಳಿಂದ. ಮೊದಲನೇ ಸರ್ಕಾರದಲ್ಲೇನೆ ಮೋದಿಯವರು 2 ದೊಡ್ಡ ನಿರ್ಧಾರಗಳನ್ನು ತಗೊಂಡ್ರು. ಅದು ಒಂದು ಡಿಮಾನಿಟೈಸೇಷನ್, ಮತ್ತೊಂದು GST. ಇವೆರಡೂ ಆದಾಗ ನಿಜವಾಗ್ಲೂ ಒಂದಷ್ಟು ಜನಕ್ಕೆ, ಜನಸಾಮಾನ್ಯರಿಗೆ ಒಂದಷ್ಟು ಕಸಿವಿಸಿ ಆಯಿತು, ಒಂದಷ್ಟು ತೊಂದರೆಗಳಾಯಿತು, ಗೊಂದಲಗಳಾಯಿತು. GSTಯಿಂದನೂ ಕೂಡ ಅನೇಕ ವರ್ತಕರಿಗೆ ಬಿಕಾಸ್ ಆಫ್ ಟೆಕ್ನಿಕಲ್ ಪ್ರಾಬ್ಲಮ್ ಗೊಂದಲಗಳಾಯಿತು, ತೊಂದರೆಗಳಾಯಿತು. ಇದನ್ನು ನೋಡಿ ರಾಹುಲ್ ಗಾಂಧಿಗೆ ಒಂಥರ ಹಾಲು ಕುಡಿದಷ್ಟು ಖುಷಿ ಆಗ್ಬಿಡ್ತು. ಇಡೀ ದೇಶದ ಜನ ದಂಗೆ ಎದ್ದು ಬಿಡ್ತಾರೆ, ಇಡೀ ವರ್ತಕರೆಲ್ಲರೂ ದಂಗೆ ಎದ್ದು ಬಿಡ್ತಾರೆ, ಭಾರತದ ಅರ್ಥವ್ಯವಸ್ಥೆನ ಕುಸಿದೋಗ್ಬಿಡುತ್ತೆ ಅಂತೇಳಿ ನಿಂತ ಕಡೆ ಡಿಮಾನಿಟೇಷನು GST ಕೂಡ ಕಿಚಾಡಲಿಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಅತಿ ಹೆಚ್ಚು ಹೊಡೆತ GST ಹೊಡೆದಿದ್ದು ಗುಜರಾತಲ್ಲಿ. ಇಷ್ಟೆಲ್ಲ ನಡೆಯುವಂಥ ಸಂದರ್ಭದಲ್ಲೇ 5 ದೊಡ್ಡ ರಾಜ್ಯಗಳ ಚುನಾವಣೆ ಬಂದ್ಬಿಡ್ತು. ದೇಶದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ, ಗುಜರಾತ್, ಹಿಮಾಚಲ್ ಪ್ರದೇಶ, ಗೋವಾ ಮತ್ತು ಪಂಜಾಬ್. ಈ 5 ರಾಜ್ಯಗಳಲ್ಲಿ ಒಂದು ರಾಜ್ಯ ಪಂಜಾಬಲ್ಲಿ BJP ಅಸ್ತಿತ್ವ ಇರಲಿಲ್ಲ. ಅಕಾಲಿ ದಳಕ್ಕೆ ಸೆಕೆಂಡ್ ಫೀಡ್ಲಾಗೇನೆ ಯಾವತ್ತೂ ಮಾಡ್ತಾ ಇದ್ದಿದ್ದು. ಅದು ಬಿಟ್ಟರೆ ಇನ್ನು 4 ರಾಜ್ಯದಲ್ಲಿ BJP ದೊಡ್ಡ ಜಯವನ್ನು ಗಳಿಸಿ ಅಧಿಕಾರಕ್ಕೆ ಬಂತು. 5ರಲ್ಲಿ 4 ರಾಜ್ಯದಲ್ಲಿ, ಅದರಲ್ಲಿ UPಲಂತೂ ಇತಿಹಾಸದ ನಿರ್ಮಾಣ ಆಗೋಯಿತು. ಜೊತೆಗೆ ಏನು NDA ಕಾನ್ಸ್ಟಿಟ್ಯೂನ್ಸಿ ಸೇರಿ 325 ಸೀಟು BJPಗೆ. ಇತಿಹಾಸದಲ್ಲಿ ಆ ದೊಡ್ಡ ಮಟ್ಟದ ಜಯ ಯಾವ ಪಕ್ಷಕ್ಕೂ ಬಂದಿರಲಿಲ್ಲ. ಅದೇ ಚುನಾವಣೆಯಲ್ಲಿ ಗುಜರಾತಲ್ಲಿ ಯಾವ GSTಯಿಂದ ಅತಿ ಹೆಚ್ಚು ಹೊಡೆತ ಆಗಿದ್ದ ಗುಜರಾತ್ಗೆ ರಾಹುಲ್ ಗಾಂಧಿ ಕನಸು ಕಂಡುಬಿಟ್ಟಿದ್ರು, ಕೊಚ್ಚೋಗ್ತದೆ BJP ಅಂತೇಳಿ. ಮತ್ತೆ BJP ಆಲ್ಮೋಸ್ಟ್ 25 ವರ್ಷದ ಆಂಟಿ ಇನ್ಕಂಬನ್ಸ್ ಇದ್ರೂ ಕೂಡ ಮತ್ತೆ BJP ದೊಡ್ಡ ಮಟ್ಟದ ಜಯ ಗಳಿಸ್ತು. ಸೀಟುಗಳು ಸ್ವಲ್ಪ ಕಡಿಮೆ ಆಯಿತು, ಆದರೆ ದೊಡ್ಡ ಮಟ್ಟದ ಜಯ ಗಳಿಸ್ತು. ಆವತ್ತಿನ ಪರಿಸ್ಥಿತಿಯಲ್ಲಿ ಗೋವಾದಲ್ಲಿ ಸರ್ಕಾರ ನಿರ್ಮಾಣ ಮಾಡ್ತು, ಹಿಮಾಚಲ್ ಪ್ರದೇಶದಲ್ಲಿ ಸರ್ಕಾರ ನಿರ್ಮಾಣ ಮಾಡ್ತು. ಕೇವಲ ಪಂಜಾಬ್ ಮಾತ್ರ ರಾಹುಲ್ ಗಾಂಧಿಯ ಕೈಗೆ ಸಿಕ್ತು. ಇಷ್ಟಾದ ಮೇಲೆ ಅವರಿಗೆ ನಂಬಿಕೆ ಹೋಗಲಿಲ್ಲ. ಇಲ್ಲ ಈ ಡಿಮಾನಿಟೈಸೇಷನ್ ಮತ್ತು GST ನಮ್ಮನ್ನು ಕೈ ಹಿಡ್ದೇ ಹಿಡಿತವೆ. ಅದ್ರ ಜೊತೆಗೆ ಏನಾಗ್ಬಿಡ್ತು ಅಂತ ಹೇಳಿದ್ರೆ 2016ರಲ್ಲಿ ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು, ಈ ಸರ್ಜಿಕಲ್ ಸ್ಟ್ರೈಕ್ನೇ ಪ್ರೂಫ್ ಕೇಳೋಕ್ಕೆ ಶುರು ಮಾಡಿದ್ರು. ರಕ್ತದ ದಲ್ಲಾಳಿ ಆಟ ಆಡ್ತಾ ಇದ್ದೀರಾ ನೀವು, ಎಲ್ಲಿ ನಡೆದಿದೆ ಸರ್ಜಿಕಲ್ ಸ್ಟ್ರೈಕ್ ಅಂತೇಳಿ ಭಾರತದ ಸೈನ್ಯವನ್ನು, ಭಾರತ ಸರ್ಕಾರವನ್ನು ಕೇಳಲಿಕ್ಕೆ ಶುರು ಮಾಡೋರು. ಜನ ನಂಬಲ್ಲ ಅನ್ಕೊಂಡ್ಬಿಟ್ಟಿದ್ದನ್ನು. ಇದಾದಮೇಲೆ 2019ರಲ್ಲಿ ಬಾಲಾಕೋಟ್ ಸ್ಟ್ರೈಕ್ ಆಯ್ತಲ್ಲ, ಆ ಸ್ಟ್ರೈಕನ್ನು ನಂಬಲಿಲ್ಲ ಇವರು. ಎಲ್ರಿ ಯಾವ ಸ್ಟ್ರೈಕ್ ಆಯ್ತು ರೀ, ಎಲ್ಲಿ ಯಾವ ಮರ ಬಿತ್ತರಿ, ಎಲ್ರಿ ಇದೆ ಪ್ರೂಫ್ ಅಂತ ಕೇಳಕ್ಕೆ ಶುರು ಮಾಡಿದ್ರು. ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಆ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ನೋಡಿ. ಅದ್ರ ಜೊತೆಗೆ ರಫೇಲ್ ಅಂತಕ್ಕಂಥ ಯುದ್ಧ ವಿಮಾನಗಳನ್ನ ಪರ್ಚೇಸ್ ಮಾಡೋದು, ಅದು ಭಾರತ ಸರ್ಕಾರ ಮತ್ತು ಫ್ರಾನ್ಸ್ನ ಸರ್ಕಾರ ನೇರವಾಗಿ ಕುಳಿತು ಮಾತಾಡಿ ಡೀಲ್ ಒಪ್ಪಂದ ಆಗಿದ್ದು. ಇದರಲ್ಲಿ ಯಾವುದು ಮಧ್ಯವರ್ತಿಗಳಿರಲಿಲ್ಲ. ಇಲ್ದಿದ್ದು ಕಟ್ಟೆ ಇದ್ಕೊಂಡು ರಫೇಲಲ್ಲಿ ಅಷ್ಟೊಂದು ಲಂಚ ಆಗಿಬಿಟ್ಟಿದೆ, ಚೌಕಿದಾರ್ ಚೋರೆ, ಮೋದಿ ಕಳ್ಳ ಅಂತೇಳಿ ರಸ್ತೆಯಲ್ಲಿ ಬಾಯಿ ಬಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಕಡೆಗೆ ಸುಪ್ರೀಂ ಕೋರ್ಟಲ್ಲಿ ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಬೇಷರತ್ ಕ್ಷಮೆ ಕೇಳಬೇಕಾಯಿತು. ಅದು ಅಫಿಡವಿಟ್ ಸಲ್ಲಿಸಿ. ಇದಕ್ಕಿಂತ ಅವಮಾನ ಬೇಕೇನ್ರಿ? ಇವೆಲ್ಲ ನಮ್ಮ ಕೈ ಹಿಡಿದು ಬಿಡ್ತವೆ. 2019 ಚುನಾವಣೆಯಲ್ಲಿ ಅಂತ ನಂಬ್ಕೊಂಡ್ಬಿಟ್ಟಿದ್ರು. ಒಂದೇ ಮಾರ್ಗದವ್ರು ಸುತ್ತರೋರು ಹೇಳೋಕ್ಕೆ ಶುರು ಮಾಡಿದ್ರು, ಕಾಂಗ್ರೆಸ್ಗೆ 180ರಿಂದ 200 ಸೀಟ್ ಬರುತ್ತೆ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಹಾಗೇ ಆಗ್ತಾರೆ ಅಂತ ಹೇಳಿ. ಆದರೆ ರಿಸಲ್ಟ್ ಬಂದಾಗ ಕಳೆದ ಚುನಾವಣೆಗಿಂತ 20 ಸೀಟ್ ಜಾಸ್ತಿ ಬಂತು. BJPಗೆ 303 ಸೀಟ್ ಬಂದಿತ್ತು, ಕಾಂಗ್ರೆಸ್ಗೆ 8 ಸೀಟ್ ಜಾಸ್ತಿ ಆಗಿತ್ತು. 44ರಿಂದ 52ಕ್ಕೆ ಬಂದರು. ಐತಿಹಾಸಿಕ 2ನೇ ದೊಡ್ಡ ಸೋಲು. ಓಹೋ, ಹೀಗಾದರೆ ಆಗಲ್ಲ, ಇದಕ್ಕೆ ಬೇರೆ ದಾರಿ ಇರಲೇಬೇಕು, ದೇಶವನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ಒಂದು ಹೊಸ ಪ್ಲಾನ್ ಸ್ಟಾರ್ಟ್ ಆಯಿತು. CAA ಹೋರಾಟ ಬಂತು. ಮುಸಲ್ಮಾನರನ್ನ 2ನೇ ದರ್ಜೆ ನಾಗರಿಕರು ಮಾಡ್ತೀವಿ ಅಂತೇಳಿ ಎಲ್ಲ ಕಡೆಗೂ ದೊಂಬಿಗಳನ್ನ ಶುರು ಮಾಡಿದ್ರು. ಭಾರತದ ಮುಸಲ್ಮಾನರಿಗೂ CAAಗೂ ಸಂಬಂಧವೇ ಇಲ್ದಿದ್ರು ಬಿಡಲಿಲ್ಲ. ಗಲ್ಲಿಗಲ್ಲಲ್ಲಿ ಹೋರಾಟಗಳನ್ನ ಮಾಡಿಸಿದ್ರು. ದೆಹಲಿನಲ್ಲಿ ಹಿಂದೂಗಳ ವಿರುದ್ಧ ದಂಗೆಯನ್ನು ಮಾಡಿದ್ರು. ದೆಹಲಿ ದಂಗೆ ನಡೀತು. ಜೊತೆಗೇನೆ ರೈತ ಹೋರಾಟದ ಕೊಳ್ಳಿ ಹಿಟ್ರು. ನೋಡಿ, ಆ ರೈತ ಹೋರಾಟ ಎಂಥ ನಾಟಕ ಆಗಿತ್ತು. ಅದರಲ್ಲಿ ಎಂತೆಂತಹ ದೇಶದ ವಿದೇಶದ ಪಾತಿಗಳೆಲ್ಲ ಅದ್ರಲ್ಲಿ ಕೈ ಜೋಡಿಸಿದ್ರು ಅಂತ ಹೇಳಿದ್ರೆ, ಯೋಗೇಂದ್ರ ಯಾದವ್ ಇವರ ಜೊತೆಲೇ ಇರ್ತಕ್ಕಂಥವ್ರು ಒಂದು ಮಾತು ಹೇಳಿ ಸಿಗಾಕೊಂಡಿದ್ರು. 2022ರ ಎಲೆಕ್ಷನಲ್ಲಿ ಅಖಿಲೇಶ್ ಯಾದವ್ಗೆ ಪಿಚ್ ರೆಡಿ ಮಾಡಿದ್ವಿ ರೈತ ಹೋರಾಟ ಅಂತೇಳಿ. ಅವ್ರು ಸರಿಯಾಗಿ ಬ್ಯಾಟಿಂಗ್ ಆಡಲಿಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗುತ್ತೆ ಅಂತೇಳಿ. UP ಎಲೆಕ್ಷನಲ್ಲಿ ಬ್ಯಾಟಿಂಗ್ ಆಡಲಿ ಅಖಿಲೇಶ್ ಯಾದವ್ ಗೆದ್ದು ಬರಲಿ ಅಂಥೇಳಿ ಇವರು ರೈತ ಹೋರಾಟವನ್ನು ರೂಪಿಸಿದ್ದು. ಅವರದೇ ಮಾತುಗಳಲ್ಲಿ ಬಂದಿದ್ದದು. ಆದರೆ 2022ರ ಚುನಾವಣೆಯಲ್ಲೂ ಕೂಡ BJP ದೊಡ್ಡ ಮಟ್ಟದ ಜಯವನ್ನು ಗಳಿಸ್ತು. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಸೋತು ಸುಣ್ಣ ಆದರು. ಅವ್ರ ಜೊತೆ ನಿಂತ್ಕೊಂಡಿದ್ದಂತಹ ರಾಹುಲ್ ಗಾಂಧಿನ ಕೇಳೋರೇ ಇಲ್ದಂಗೆ ಆಗೋದ್ರು, ಧೂಳಿಪಟ ಆಗೋದ್ರು.
ಅದ್ರ ಜೊತೆಗೆ ಅದೇ ಸಂದರ್ಭದಲ್ಲಿ ಪೆಗಾಸಸ್ ಬೇರೆ ಶುರು ಮಾಡಿದ್ರು. ಹೋದ ಬಡೆ ಬಂದ ಕಡೆಗೆಲ್ಲ ರಾಹುಲ್ ಗಾಂಧಿ ಅವ್ರದ್ದು ಮೊಬೈಲ್ ಫೋನ್ ತೋರಿಸ್ತಾ ಇದ್ರು, ನೋಡಿ ನೋಡಿ ನನ್ನ ಮೊಬೈಲ್ ಹ್ಯಾಕ್ ಮಾಡಿದ್ದಾರೆ, ಎಲ್ಲ ವಿರೋಧ ಪಕ್ಷದ ನಾಯಕರ ಮೊಬೈಲ್ಗಳನ್ನ ಹ್ಯಾಕ್ ಮಾಡಿದ್ದಾರೆ, ಅದರೊಳಗಡೆ ಸ್ಪೈವೇರ್ ಹಾಕಿದ್ದಾರೆ, ಪೆಗಾಸಸ್ ಅಂತ ಅದೊಂದು ಇಸ್ರೇಲ್ನ ಸ್ಪೈವೇರ್, ಅದನ್ನು ಹಾಕಿದ್ದಾರೆ, ಗೌರ್ಮೆಂಟ್ ಆಫೀಸರ್ಗಳ ಮೊಬೈಲ್ಗೆ ಸ್ಪೈವೇರ್ ಹಾಕಿದ್ದಾರೆ, ಈವನ್ ಜಡ್ಜ್ಗಳ ಮೊಬೈಲಲ್ಲಿ ಸ್ಪೈವೇರ್ ಹಾಕಿದ್ದಾರೆ ಅಂತೇಳಿ ಇಲ್ಲ ಸಲ್ಲದ ಆರೋಪ ಮಾಡಲಿಕ್ಕೆ ಶುರು ಮಾಡಿದ್ರು. ಕಡೆಗೆ ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ಮಾಡ್ತು. ಆ ಕಮಿಟಿ ಪ್ರತಿಯೊಬ್ಬರಿಗೆ ಹೇಳ್ತು, ಸಾರ್ವಜನಿಕವಾಗಿ ಪ್ರಕಟಣೆ ಹೊರಡಿಸ್ತು, ಯಾರ್ಯಾರಿಗೆ ನಿಮ್ಮ ಫೋನಲ್ಲಿ ಸ್ಪೈವೇರ್ ಇದೆ ಅಂತ ಅನುಮಾನ ಇದ್ದರೆ ದಯಮಾಡಿ ತೊಗೊಂಬಂದು ಪ್ರೊಡ್ಯೂಸ್ ಮಾಡಿ ಅಂತೇಳಿ. ರಾಹುಲ್ ಗಾಂಧಿ ಅವ್ರ ಫೋನ್ ಕೊಡಲೇ ಇಲ್ಲ, ಕಾಂಗ್ರೆಸ್ ಅವ್ರು ಯಾರು ಕೊಡಲೇ ಇಲ್ಲ. ಸಾರ್ವಜನಿಕವಾಗಿ ಅಫಿಡವಿಟ್ ಹಾಕಿದ್ರು ಕೂಡ ಭಾಳ ಜನ ಬಂದು ಕೊಡಲೇ ಇಲ್ಲ. ಕಡೆಗೆ ಆ ಕಮಿಟಿನ ಎನ್ಕ್ವೈರಿ ಮಾಡಿ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂಥೇಳಿ ವರದಿಯನ್ನು ಕೊಡ್ತು. ಪೆಗಾಸಸ್ ಕೈ ಕೊಟ್ಟಾಗ ಹಿಂಡನ್ಬರ್ಗ್ ಶುರು ಮಾಡಿದ್ರು. ಹಿಂಡನ್ಬರ್ಗಲ್ಲಿ ಯಾವುದೋ ವರದಿ ಬಂದಿದೆ ಅಂತೇಳಿ ಅದರ ಗುರಿ ಅಡಾನಿಯಾಗಿದ್ರೂ ಕೂಡ ಅದರ ನಿಜವಾದ ಗುರಿಯಾಗಿದ್ದು ಭಾರತದ ಆರ್ಥಿಕ ವ್ಯವಸ್ಥೆ. ನೋಡಿ, ಒಂದು ದೇಶದ ಆರ್ಥಿಕ ವ್ಯವಸ್ಥೆ, ಒಂದು ದೇಶ ಬೆಳವಣಿಗೆ ಆಗ್ತಕ್ಕಂಥದ್ದು ಅದರ ಇನ್ಫ್ರಾಸ್ಟ್ರಕ್ಚರ್ ಮುಖಾಂತರ. ಅಡಾನಿ ಗ್ರೂಪ್ ಅತಿ ಹೆಚ್ಚು ಕೆಲಸ ಮಾಡ್ತಿದ್ದು ಭಾರತದ ಇನ್ಫ್ರಾಸ್ಟ್ರಕ್ಚರ್ಗಳಲ್ಲಿ, ಬಂದರುಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ, ಹೈವೇಗಳಲ್ಲಿ. ಈ ಇನ್ಫ್ರಾಸ್ಟ್ರಕ್ಚರ್ಗೆ ಹೊಡೆತ ಹೊಡೆದುಬಿಟ್ರೆ ಭಾರತದ ಆರ್ಥಿಕತೆನೇ ಮುಗಿಸ್ಬಿಡ್ಬೋದು ಅಂತೇಳಿ ಆ ಹಿಂಡನ್ಬರ್ಗ್ ವಿಷಯ ಇಟ್ಕೊಂಡು ದೊಡ್ಡ ಹೋರಾಟ ಮಾಡಿದ್ರು. ಅದ್ರ ಜೊತೆಗೇನೆ ಜಾತಿ ಗಣತಿ ಒಂದು ವಿಷಯ ಎತ್ಕೊಂಡ್ರು. ಹಾದಿ ಬೀದಿಲಿ ಜಾತಿ ಗಣತಿ ವಿಷಯ ಎತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರು ರಾಹುಲ್ ಗಾಂಧಿ. ಕಡೆಗೆ ಮೋದಿಯವರು ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದಾಗ ಅದು ಕೂಡ ಟುಸ್ಸಾಗೋಯ್ತು. ಇಂತಹ ಸಂದರ್ಭದಲ್ಲೇ 2024 ಚುನಾವಣೆ ಬಂದಿದ್ದು. 24 ಚುನಾವಣೆಯಲ್ಲಿ ಸಂವಿಧಾನ ವಿಷಯ ಇಟ್ಕೊಂಡು, ರಿಸರ್ವೇಷನ್ ಇಟ್ಕೊಂಡು, ಇವೆಲ್ಲವನ್ನು ಹಿಂಡನ್ಬರ್ಗ್ ಇವೆಲ್ಲ ವಿಷಯ ಇಟ್ಕೊಂಡು ಮತ್ತೆ ತಿರ್ಗಿ ಅದರ ಮೇಲೆ ನಂಬಿಕೆ ಇಟ್ಕೊಂಡು ದೊಡ್ಡ ಹೋರಾಟ ಮಾಡಿದ್ರು. ಈ ಸರಿ ಅಂತೂ ಮೋದಿಯವ್ರನ್ನ ತೆಗೆಯೋದು ಗ್ಯಾರಂಟಿ ಅಧಿಕಾರದಿಂದ ಅಂತೇಳಿ. ಸೋರೋಸ್ ಅಂಥವರೆಲ್ಲ ಆಕ್ಟಿವ್ ಆಗಿ ಶುರು ಮಾಡಿಬಿಟ್ರು. 2024 ಎಲೆಕ್ಷನ್ ಬಂತು. BJPಗೆ ಕಡಿಮೆ ಸೀಟ್ಗಳಾದ್ರೂ ಕೂಡ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರು. 100 ಸೀಟ್ ಕೂಡ ದಾಟಕ್ಕಾಗಲಿಲ್ಲ ಕಾಂಗ್ರೆಸ್ಸು. ಆದರೂ ಕೂಡ ಅವ್ರ ನಂಬಿಕೆ ಹುಸಿ ಆಗಲಿಲ್ಲ. ಇಲ್ಲ ಈ ಸರಿ ನಾವು ರಾಜ್ಯಗಳನ್ನ ಹೊಡೆದ್ಬಿಡ್ತೀವಿ, ಹೆಂಗೂ ಲೋಕಸಭೆಯಲ್ಲಿ ಕಡಿಮೆ ಮಾಡಿದ್ದೀವಿ, ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ BJPನ ಮೂಲೆಗೆ ಹಾಕ್ಬಿಡ್ತೀವಿ ಅಂತೇಳಿ ಎಲೆಕ್ಷನಿಗೆ ಹೋದರು. ಮಹಾರಾಷ್ಟ್ರ, ಹರಿಯಾಣ, ಜಮ್ಮು ಕಾಶ್ಮೀರ ಮತ್ತು ಜಾರ್ಖಂಡ್. ಮಹಾರಾಷ್ಟ್ರದಲ್ಲಿ BJP ಯಾವ ಮಟ್ಟದಲ್ಲಿ ಗೆಲ್ತು, ಹರಿಯಾಣದಲ್ಲಿ ಯಾವ ಮಟ್ಟದಲ್ಲಿ ಗೆಲ್ತು ಅಂತೇಳಿ ನೀವೇ ನೋಡಿದ್ದೀರಿ. 3ನೇ ಸರಿ ಎಲೆಕ್ಟ್ ಆಗಿದ್ದು ಅಲ್ಲಿ BJP, 3rd ಕಾನ್ಸಿಕ್ಯೂಟಿವ್ ಟೈಮ್. ಜಮ್ಮು ಕಾಶ್ಮೀರದಲ್ಲಿ BJP ಸರ್ಕಾರ ರಚನೆ ಮಾಡ್ತಿದ್ರು ಕೂಡ ಜಮ್ಮು ಭಾಗದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಬಂತು. ಇಲ್ಲಿ ಕಾಂಗ್ರೆಸ್ಗೆ ಏನೂ ಸಿಗಲಿಲ್ಲ. ಜಾರ್ಖಂಡಲ್ಲಿ ನಿಜವಾಗ್ಲೂ BJPಗೆ ಸೋಲಾಯಿತು. ಅಲ್ಲಿ ಗೆದ್ದಿದ್ದು ಹೇಮಂತ್ ಸೊರೇನ್, ಜಾರ್ಖಂಡ್ ಮುಕ್ತಿ ಮೋರ್ಚಾ. ಕಾಂಗ್ರೆಸ್ಗೆ ಏನಲ್ಲೇನು ಗೆಲುವಾಗಲಿಲ್ಲ. ಅದಾದಮೇಲೆ ಡೆಲ್ಲಿ ಚುನಾವಣೆ ಬಂತು. ಡೆಲ್ಲಿನಲ್ಲೂ ಕೂಡ BJP ದೊಡ್ಡ ಮಟ್ಟದ ಜಯ ಗಳಿಸ್ತು. ಯಾವ್ಯಾವ ವಿಷಯ ಇಟ್ಕೊಂಡು ಹೋಗ್ತಾರೆ, ಯಾರ್ಯಾರು ನಂಬ್ಕೊಂಡು ಹೋಗ್ತಾರೆ, ಏನೇನು ಇದು ದೊಡ್ಡ ಇಶ್ಯೂ ಆಗುತ್ತೆ ಅಂತ ನಂಬ್ಕೊಂಡು ಹೋಗ್ತಾರೆ ರಾಹುಲ್ ಗಾಂಧಿ, ಅವೆಲ್ಲವೂ ಕೈ ಕೊಡ್ತಾ ಇದ್ದಾವಲ್ರಿ. ಹೆಂಗ್ರಿ ಇರೋಕ್ಕೆ ಸಾಧ್ಯ ಪಾಪ. ಈಗ ನೋಡಿ, ಬಿಹಾರ ಚುನಾವಣೆ ಬಂದುಬಿಟ್ಟಿದೆ. ಈಗ ಅಲ್ಲೇನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ SIR. ಅದನ್ನು ವಿರೋಧ ಮಾಡಿಕೊಂಡು ಈಗ ಹೊಸದಾಗಿ ಒಂದು ನಾಟಕ ಶುರು ಮಾಡಿದ್ದಾರೆ, ವೋಟ್ ಚೋರಿ, ಮತ ಕಳ್ಳತನ ಅಂಥೇಳಿ. ಇಲ್ಲಿವರೆಗೂ ಇವ್ರು ನಂಬ್ಕೊಂಡಿದ್ದು ಯಾವುದೂ ಕೈ ಹಿಡ್ದಿಲ್ಲ. 2001ರಿಂದ ಈಗ ಹೊಸದೊಂದಕ್ಕೆ ಹೋಗೋರೆ. ಆ ವೋಟ್ ಚೋರಿ ವಿಷಯ ಯಾವುದನ್ನು ಬೆಳಗ್ಗೆ ಹೇಳ್ತಾರೆ, ಸಂಜೆ ಅಷ್ಟೊತ್ತಿಗೆ ಅದು ಸುಳ್ಳು ಅಂತ ಪ್ರೂವ್ ಆಗ್ತಿದೆ. ಇವ್ರದ್ದು ಇನ್ನೊಂದೇನು ಅಂದರೆ, ಒಂದಷ್ಟು ದಿನ ವಿಷಯ ಇಟ್ಕೊಂಡಿರ್ತಲ್ಲ, ಅದು ಇಟ್ಕೊಂಡು ಮುಂದಕ್ಕೆ ಹೋಗೋದೇ ಇಲ್ಲ. ಅದು ಆಗ್ತಿದ್ದಂಗೆ ಸ್ವಲ್ಪ ದಿವಸ ಆಗ್ತಿದ್ದಂಗೆ ಅದು ಸ್ಟಾಪ್ ಮುಗೀತು. ಡಿಮಾನಿಟೇಷನ್ ಕಡೆ ಏನಾಯಿತು ಗೊತ್ತಿಲ್ಲ, GST ಕತೆ ಏನಾಯಿತು ಗೊತ್ತಿಲ್ಲ, ರಫೇಲ್ ಕತೆ ಏನಾಯಿತು ಗೊತ್ತಿಲ್ಲ, ಜಾತಿ ಗಣತಿದು ಏನಾಯಿತು ಗೊತ್ತಿಲ್ಲ, ಪೆಗಾಸಸ್ ಏನಾಯಿತು ಗೊತ್ತಿಲ್ಲ, ಹಿಂಡನ್ಬರ್ಗ್ ಏನಾಯಿತು ಗೊತ್ತಿಲ್ಲ, ರೈತ ಹೋರಾಟದ್ದು ಏನಾಯಿತು ಗೊತ್ತಿಲ್ಲ, CAA ಏನಾಯಿತು ಗೊತ್ತಿಲ್ಲ. ಇಷ್ಟಕ್ಕೂ 700 ಬಿಟ್ಟ ಮೇಲೆ ಅವ್ಯಾವ ಕೈ ಹಿಡ್ದಿಲ್ಲ ಅಂತೇಳಿ ಇವಾಗ ವೋಟ್ ಚೋರಿ ಅಂತ ಶುರು ಹಚ್ಕೊಂಡಿದ್ದಾರೆ. ಇದು ಟುಸ್ ಅನ್ನೋ ಪಟಾಕಿನೇ ಇದು. ಇವ್ರು ಅಷ್ಟೇ ಮುಳುಗಲ್ಲ, ಇವ್ರ ಜೊತೆಲಿದ್ದಾರಲ್ಲ ಮಿತ್ರ ಪಕ್ಷಗಳು, ಅವ್ರನ್ನೂ ಕೂಡ ಮುಳುಗಿಸ್ಬಿಡ್ತಾರೆ. ನೋಡಿ, ಮೋದಿ ಮತ್ತು ರಾಹುಲ್ ಗಾಂಧಿ ಒಟ್ಟಿಗೆ ರಾಜಕೀಯ ಪಾಠಕ್ಕೆ ಶುರು ಮಾಡಿದ್ದು. ಮೋದಿಯವರು ಆವತ್ತಿಂದ ಕನ್ಸ್ಕೊಂಡು ಹೋಗಿದ್ದು ಭಾರತವನ್ನು ವಿಶ್ವಗುರು ಮಾಡೋದು, ಭಾರತವನ್ನು ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡೋದು, ಭಾರತದ ಸಂಸ್ಕೃತಿಯನ್ನು ಎತ್ತಿಡಿಯೋದು. ರಾಹುಲ್ ಗಾಂಧಿ ಕನ್ಸ್ಕೊಂಡಿದ್ದು ಏನಾದರೂ ಮಾಡಿ ಮೋದಿಯನ್ನು ಹಣಿಬೇಕು ಅಂಥೇಳಿ. ಪ್ರತಿ ಮೆಟ್ಟಿಲನ್ನು ಏರ್ತಾ ಹೋದರೂ ಅವ್ರ ನಂಬಿಕೆಗಳು ಅವ್ರ ಕೈ ಹಿಡಿತಾ ಹೋದವು. ಅದೇ ರಾಹುಲ್ ಗಾಂಧಿ ನಂಬಿದ್ದಂತಹ ಅಷ್ಟು ನಂಬಿಕೆಗಳು ಅವ್ರಿಗೆ ಕೈ ಕೊಟ್ಟವು. ಯಾಕೆ ಅಂತ ಹೇಳಿದ್ರೆ, ಅದೇ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಹಾಲು ಕುಡಿದವರೇ ಉಳಿಯಲ್ಲ, ಇನ್ನು ವಿಷ ಕುಡಿದವ್ರು ಉಳಿತಾರೆ ರೀ. ನೋಡೋಣ ಸ್ನೇಹಿತರೆ, ಬರ್ತಕ್ಕಂಥ ದಿನಗಳು ಏನಾಗುತ್ತೆ ಅಂತೇಳಿ. ನಮಸ್ಕಾರ.